ಪಾಕ್ ಪ್ರಧಾನಿ ಮಧ್ಯಸ್ಥಿಕೆಯಲ್ಲಿ ಯುದ್ಧದ ಸಂಧಾನ ಸಭೆ ನಡೀತಾ ಇದೆ. ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಡೀತಾ ಇದೆ. ನಿರ್ಣಾಯಕ ಘಟ್ಟದಲ್ಲಿ ಇರಾನ್ ಅಮೆರಿಕ ಸಂಧಾನ ಸಭೆ ಬಂದಿದೆ. ಸಂಜೆ 7 ಗಂಟೆಯಿಂದ ಈ ಒಂದು ಸಂಧಾನ ಮಾತುಕತೆ ನಡೀತಾ ಇರೋದು. ಪಾಕ್ ಪ್ರಧಾನಿ ಮಧ್ಯಸ್ಥಿಕೆಯಲ್ಲಿ ಯುದ್ಧದ ಸಂಧಾನ ಸಭೆ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇದೆ. ಸಂಜೆ 7 ಗಂಟೆಯಿಂದ ಈ ಒಂದು ಸಂಧಾನ ಸಭೆಯಲ್ಲಿ ಮಾತುಕತೆ ಆಗ್ತಾ ಇದೆ. ನಿರ್ಣಾಯಕ ಘಟ್ಟದಲ್ಲಿ ಇರಾನ್ ಅಮೆರಿಕ ಸಂಧಾನ ಸಭೆ ಬಂದು ನಿಂತಿದೆ. ಇರಾನ್ ಅಮೆರಿಕ ನಡುವೆ 2ನೇ ಸುತ್ತಿನ ಮಾತುಕತೆ ಇದು. ಮಾತುಕತೆಯನ್ನ ಮುಂದುವರಿಸಿದ್ದಾರೆ ಉಭಯ ದೇಶದ ಸದಸ್ಯರು ಅಂತ ಗೊತ್ತಾಗ್ತಾ ಇದೆ. ಸಂಧಾನ ಸಭೆಯಲ್ಲಿ ಇರಾನ್ ಪ್ರತಿನಿಧಿಯಾಗಿ ಬಗೇರ್ ಭಾಗಿಯಾಗಿದ್ದಾರೆ. ಅಮೆರಿಕ ಪ್ರತಿನಿಧಿಯಾಗಿ ಜೆಡಿ ವ್ಯಾನ್ಸ್ ಭಾಗಿಯಾಗಿದ್ದಾರೆ. ಇರಾನ್ ನಾಯಕತ್ವ ಸಂಪೂರ್ಣ ವಿಫಲವಾಗಿದೆ. ಹರ್ಮೋಜ್ ಜಲಸಂಧಿಯನ್ನ ನಮ್ಮ ಹಿಡಿತದಲ್ಲಿರಬೇಕು. ಒಂದಷ್ಟು ಡಿಮ್ಯಾಂಡ್ಸ್ಗಳನ್ನು ಇತ್ತ ಇರಾನ್ ಕೂಡ ಇಟ್ಟಿದೆ, ಅತ್ತ ಅಮೆರಿಕ ಕೂಡ ಇಟ್ಟಿದೆ. ಇರಾನ್ನ ಒಂದಷ್ಟು ಡಿಮ್ಯಾಂಡ್ಗಳು, ಅದ್ರ ಜೊತೆಗೆ ಅಮೆರಿಕದ ಒಂದಷ್ಟು ಡಿಮ್ಯಾಂಡ್ಗಳು. ಅಮೆರಿಕ ಈಗ ಕ್ಲಿಯರ್ ಆಗಿ ಹಾರ್ಮೋಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಅದನ್ನು ಸುಗಮಗೊಳಿಸಬೇಕು ಸಂಚಾರಕ್ಕೆ ಅಂತೇಳಿ. ಅದರ ಜೊತೆಗೆ ಈ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಏನು ಕಾರ್ಯಚಟುವಟಿಕೆಗಳನ್ನು ಇರಾನ್ ಮಾಡ್ತಾ ಇದೆ ಅದೆಲ್ಲವನ್ನು ಕೂಡ ಕೈ ಬಿಡಬೇಕು ಅಂತೇಳಿ ಒಂದಷ್ಟು ಡಿಮ್ಯಾಂಡ್ಗಳನ್ನು ಪರಸ್ಪರ ಉಭಯ ದೇಶಗಳು ಮುಂದಿಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಧಾನದ ಮಾತುಕತೆ, ಆ ಸಭೆ ನಡೀತಾ ಇರೋದು. ಏನಾಗತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ, ಆ ಕುತೂಹಲ ಸಹಜವಾಗಿದೆ. ಈಗ ಇಷ್ಟು ದಿವಸಗಳಿಂದ ದಶಕಗಳಿಂದ ಇರುವಂತಹ ದ್ವೇಷ ಏನಿದೆ ಅದಕ್ಕೆ ಅಂತ್ಯ ಆಗತ್ತಾ? ಒಂದು ವೇಳೆ ಇಲ್ಲಿ ಮಾತುಕತೆ ವಿಫಲ ಆದರೆ ಮುಂದೆ ಯಾವ ರೀತಿಯಾದಂಥ ಬೆಳವಣಿಗೆ ಆಗ್ಬೋದು? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಆಗುತ್ತೆ ಅನ್ನುವಂಥದ್ದು ಬಹುಶಃ ಆ ನಂತರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ.